ನನ್ನ ತಮ್ಮ ಇವತ್ತು ನನಗೆ ಕಾಲಲ್ಲಿ ಓದ್ಬಿಟ್ಟ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ನಮಸ್ಕಾರ ಕರ್ನಾಟಕ, ಮತ್ತೊಂದು ಪುಟಾಣಿ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತಿಂದ ಮಿನಿ ವ್ಲಾಗ್ಸ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿಂದ ಫಿಟ್ ಆಗಿರೋಣ ಅಂದ್ಬಿಟ್ಟು ವಾಕಿಂಗ್ ಹೋಗೋಕ್ಕೆ ಅಂತ ಒಂದು ವರ್ಷಕ್ಕಿಂತ ಮುಂಚೆ ತಂದಿದ್ದ ಶೂನ ಇವತ್ತು ಹಾಕಂತ ಇದ್ದೀವಿ. ನನ್ನ ಜೊತೆಗೆ ನಮ್ಮ ಅಪ್ಪನೂ ಬರ್ತೈತಿ ಇವತ್ತು ವಾಕಿಂಗ್ಗೆ. ಜೊತೆಲಿ ಅಂತ ವಾಕಿಂಗಿಗೆ ಬಂದ್ಬಿಟ್ಟು ಒಳ್ಳೆ ಕುಂತು ಮಿಡ್ತೆ ಓಡ್ದಂಗೆ ಮುಂದಕ್ಕೆ ಓಡ್ತೈತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ವಾಕಿಂಗ್ ಮಾಡ್ಕೊಂಡು ಬರ್ಬೇಕಾದ್ರೆ ಈ ಮನೆ ನೋಡ್ತು ಕಟ್ಟರಿಂತ ಮನೆ ಕಟ್ಟಬೇಕು ಅಂದ್ಬಿಟ್ಟು ಬಂದೆ. ಸೊ ಮನೆಗೆ ಬಂದ್ಬಿಟ್ಟು ಟೆರೆಸ್ ಮೇಲೂ ಹೋಗ್ಬಿಟ್ಟು ಎಕ್ಸಸೈಸ್ ಬೇರೆ ಮಾಡಿಬಿಟ್ಟೆ. ಮೇಲಿನ ಕೆಳಗೆ ಬರೋಷ್ಟು ನಮ್ಮಪ್ಪ ವಾಕಿಂಗ್ ಮುಗಿಸ್ಕೊಂಡು ಬಂದ್ಬಿಟ್ಟು ಮನಿಕೊಂಬಿಟ್ಟು ಗೊರಕೆ ಹೊಡಿತೈತೆ. ಕೇಳಿದ್ರೆ ಇಲ್ಲ ಅಂತೈತೆ. ಆಮೇಲೆ ನಮ್ಮಪ್ಪ ಈ ಕಷಾಯ ಕುಡಿ ಚೆನ್ನಾಗಿರ್ತದೆ ಅಂತ ಕುಡಿಯೇ ಕೊಡ್ತು. ವಾಕಿಂಗ್ ಎಲ್ಲ ಹೋಗಿ ಮುಗಿಸ್ಬಿಟ್ಟು ಚಿಕ್ಕಪೇಟೆಗೆ ಹೋಗ್ಬೇಕು ಅಂತ ಹೋಗಿ ಬರೋಷ್ಟರಲ್ಲಿ ಕಾಲೆಲ್ಲ ಊಷ್ಟಾಗ್ಬಿಟ್ಟಿತ್ತು. ಮನೆಗೆ ಬಂದ್ಬಿಟ್ಟು ಇವತ್ತು ಹೆಗ್ ದೋಸೆ ಮಾಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಸೊ ಒಂದು ಪ್ರೋಟೀನು ಸಿಗ್ತದೆ, ಈ ಕಡೆ ಕಾರ್ಬ್ಸು ಸಿಗ್ತದೆ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ಒಂದು ದೋಸೆ ಜೊತೆಗೆ ತಿನ್ನೋಣ ಅಂದ್ಬಿಟ್ಟು. ಇದು ತಮಿಳ್ನಾಡಲ್ಲಿ ಮಾಡ್ತಾರೆ, ನೋಡೋಕೆ ಮಾತ್ರ ಸಖತ್ತಾಗಿ ಬಂದಿತ್ತು. ಅದಕ್ಕೆ ಚಟ್ನಿ ಬೇರೆ ಮಾಡಿಬಿಟ್ಟಿದೆ. ಟೇಸ್ಟ್ ಹೆಂಗೈತೆ ಅಂದ್ಬಿಟ್ಟು ಟೇಸ್ಟ್ ನೋಡೋಣ ಅಂದ್ಬಿಟ್ಟು ತಿಂತಾಯಿದ್ದೆ. ಸೊ ಆಮ್ಲೆಟ್ಗೆ ಚಟ್ನಿ ಹಚ್ಕೊಂಡು ತಿಂದಂಗಿತ್ತು. ನಮಗಂತೂ ಸೆಟ್ ಆಗಲಿಲ್ಲ. ನೀವು ಎಗ್ ದೋಸೆ ಲವರ್ಸ್ ಇದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ಟೇಸ್ಟ್ ಚೂರು ಇಷ್ಟ ಆಗಲಿಲ್ಲ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಫಾಲೋ ಮಾಡ್ಕೊಳ್ಳಿ.